ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. PM ಅಶೋಕ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ರಾಯರೆಡ್ಡಿ ತಮ್ಮ ರಿಯಾಕ್ಷನ್ ಏನಿದಕ್ಕೆ PM ಅಶೋಕ್ ಮಾತಾಡಿದ್ದಕ್ಕೆ? ಯಾಕೆಂದರೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅವ್ರು ಹೇಳೋ ಮಾತುಗಳನ್ನು ಕೇಳಿಸ್ತಾ ಇದ್ರೆ BJPನ ಕೋಮುವಾದಿ ಪಕ್ಷ ಅನ್ನೋದು ಹೇಳೋದಕ್ಕೆ ಯಾವ ನೈತಿಕತೆಯೂ ಇಲ್ಲ ನಿಮಗೀಗ. ನೋಡಿ, ಅಶೋಕ್ ಅವರು ನಮ್ಮ ಪಕ್ಷದ ಜವಾಬ್ದಾರಿತ ಶಾಸಕರು, ಹೌದು, ಪಕ್ಷದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದಂಥವ್ರು. ಈ ಎಲ್ಲ ವಿಚಾರವನ್ನು ಮಾತಾಡುವಂಥ ಸಂದರ್ಭದಲ್ಲಿ ಭಾಳ ಯೋಚಿಸಿ ಮಾತಾಡಬೇಕಾಗ್ತದೆ. ಜವಾಬ್ದಾರಿಯುತ ಶಾಸಕರು ಅಂದಮೇಲೆ ಅವ್ರು ಜವಾಬ್ದಾರಿ ಮಾತಾಡ್ತಾ ಇದ್ದಾರೆ, ಯೋಚಿಸಿ ಮಾತಾಡಬೇಕಾಗ್ತದೆ ಅಂತ ಹೇಳಿದೆ. ಕಾಂಗ್ರೆಸ್ ಪಕ್ಷ ಎಂದೂ ಕೂಡ ಜಾತಿ ಆಧಾರದ ಮೇಲೆ ರಾಜಕಾರಣವನ್ನು ಮಾಡೋದಿಲ್ಲ. ಈಗ ಅಶೋಕ್ ಅವರು ಹೇಳಿದ ತಕ್ಷಣ ಅದು ಕಾಂಗ್ರೆಸ್ ಪಾರ್ಟಿ ಹೇಳಿದ್ದೆ ಅಂತಲ್ಲ. ಕಾಂಗ್ರೆಸ್ ಪಾರ್ಟಿ ಎಂದೂ ಜಾತಿ ಆಧಾರದ ಮೇಲೆ ನಡೆಸೋದು. ತಮ್ಮ ನೇರ ಅಭಿಪ್ರಾಯ ಏನು? ಪರಮೇಶ್ವರ್ ಬದಲಾಯಿಸಬೇಕೋ ಬೇಡವೋ, ವೀರೇಶ್ ಅವರಿಗೆ ಕೊಡಬೇಕೋ ಬೇಡವೋ? ನನ್ನ ನೇರ ಅಭಿಪ್ರಾಯ, ಇದು ಪಕ್ಷದ ಹೈಕಮಾಂಡ್ಗೆ, ವರಿಷ್ಠ ಮಂಡಳಿಗೆ ಬಿಟ್ಟಂಥ ವಿಚಾರ. ಅಧ್ಯಕ್ಷರನ್ನು ಬಿಡಬೇಕು. ಈಗ ಅವ್ರನ್ನ ಯಾಕೆ ತೆಗಿಬೇಕು ಅನ್ನೋದನ್ನಾರು ಅವ್ರು ಹೇಳಬೇಕಾಗ್ತದಲ್ಲ. ಜಾತಿ ಆಧಾರದ ಮೇಲೆ ನಾವು ಕೇಳೋದು ತಪ್ಪಾಗ್ತದೆ. ಈಗ ಪರಮೇಶ್ವರ್ ಇನ್ಎಫೆಕ್ಟಿವ್ ಇದ್ದಾರಪ್ಪ, ಅವರಿಂದ ಆಗೋದಿಲ್ಲ, ಅವರಿಂದ ಫೇಲ್ಯೂರ್ ಆಯ್ತು ಅಂತ ಪಕ್ಷದ ಹೈಕಮಾಂಡ್ಗೆ ಹೇಳಿ, ಅದನ್ನು ಪತ್ರಿಕೆಗೆ ಹೇಳೋಕ್ಕಾಗಲ್ಲ. ಅದನ್ನು ಒಳಗಡೆ ಇನ್ ಕ್ಯಾಮ್ರಾ ಹೇಳಬೇಕಾಗ್ತದೆ. ಇಲ್ಲದ್ರೆ ಅದು ಪಕ್ಷದ ಅಶಿಸ್ತಿಗೆ ಒಳಗೊಡುತ್ತಾಗ್ತದೆ. ಮತ್ತು ಅಶಿಸ್ತು ಅಂತ ಹೇಳ್ತೀರಿ ನೋಡಿ, ಅಲ್ಲ ಸರಿಯಲ್ಲ ಅಂತ ನನ್ನ ಅವ್ರ ಅಭಿಪ್ರಾಯ ಸರಿಯಲ್ಲ. ರೇಣುಕಾಚಾರ್ಯರು ನಮ್ಮ ಜೊತೆ ಇದ್ದಾರೆ, ಸಚಿವರಿದ್ದಾರೆ. ರೇಣುಕಾಚಾರ್ಯರು ಇವತ್ತು ತಮ್ಮ ಊರಲ್ಲಿ ಒಂದು ಸಮಾವೇಶ ಮಾಡಿದ್ರಿ, ಯಾಕೆ ಮಾಡಿದಿರಿ? ಜೊತೆಗೆ ಅಲ್ಲಿ ಯಡಿಯೂರಪ್ಪನವರು ಆಡಿದ ಮಾತುಗಳು, ಅಲ್ಲಿ ಸೇರಿದ ಜನ, ತಾವು ಕೇವಲ ಯಡಿಯೂರಪ್ಪ ಬೆಂಬಲಿಗರಿದ್ರಿ, ಅದನ್ನು ಹೊರತುಪಡಿಸಿ ಬೇರೆಯವರು ಯಾರೂ ಇರಲಿಲ್ಲ. ಇದು ಪಕ್ಷದ ಸಮಾವೇಶನೋ ಅಥವಾ ತಮ್ಮ ವೈಯಕ್ತಿಕ ಸಮಾವೇಶನ? ಇದು ನೋಡಿ, ಹೊನ್ನಾಳಿಯಲ್ಲಿ ನಡೆದಂಥ ಸಮಾವೇಶ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ಸಮಾವೇಶ. ಈ ಸಮಾವೇಶದಲ್ಲಿ ನಮ್ಮ ನಾಯಕರಾದ ಯಡಿಯೂರಪ್ಪನವ್ರನ್ನ ಆಹ್ವಾನ ಮಾಡಿದ್ವಿ. ನಂತರ ನಮ್ಮ ದಾವಣಗೆರೆ ಲೋಕಸಭಾ ಸದಸ್ಯ GM ಸಿದ್ದೇಶ್ವರವರು, ವಿಧಾನ ಪರಿಷತ್ತಿನ ಸದಸ್ಯರಾದ ತಾರಾರವರು ಮತ್ತು ಶ್ರುತಿ ಅವರು, ಸರೋಜಿನಿ ಭಾರದ್ವಾಜ, ನಮ್ಮ ಜಿಲ್ಲಾ ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡಿದ್ವಿ. ಇದನ್ನು ಅನ್ಯತಾ ಭಾವಿಸಬಾರ್ದು. ಇದು ಯಾವುದೇ ವೈಯಕ್ತಿಕ ಸಮಾವೇಶ ಅಲ್ಲ. ವಿಶೇಷವಾಗಿ ನಮ್ಮ ನಾಯಕ ಯಡಿಯೂರಪ್ಪನನ್ನ ಈ ಸಮಾವೇಶಕ್ಕೆ ಆಹ್ವಾನ ಮಾಡಿದ ಉದ್ದೇಶ, ಯಡಿಯೂರಪ್ಪನವರು ಕಳೆದ 3.25 ವರ್ಷ ಅಧಿಕಾರದಲ್ಲಿದ್ದಾಗ ಅವ್ರು ಕೊಟ್ಟಂಥ ಬಜೆಟ್ ಶ್ರೀಸಾಮಾನ್ಯರಿಗಿರ್ಬೋದು ಅಥವಾ ಮಹಿಳೆಯರಿಗೆ ಏನು ಇವತ್ತು ಸ್ತ್ರೀಶಕ್ತಿ ಸ್ವಯಂ ಗುಂಪುಗಳ ಸಬಲೀಕರಣ ಇರ್ಬೋದು, 1 ಲೀಟರ್ ಹಾಲಿಗೆ 2 ರೂಪಾಯಿ ಪ್ರೋತ್ಸಾಹನ ಇರ್ಬೋದು, ಬಾಲಿಕೆಯರಿಗೆ ಬೈಸ್ಕಲ್ ಕೊಡ್ತಕ್ಕಂಥ ಯೋಜನೆ ಇರ್ಬೋದು. ಅಲ್ಲ ರೇಣುಕಾಚಾರ್ಯರೇ, ಇದು ಚುನಾವಣಾ ಪ್ರಚಾರನೋ ಅಥವಾ ಯಾವುದೇ ರಾಜ್ಯದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ಮಾಡಿಲ್ಲ. ನಮ್ಮ ರಾಜ್ಯದಲ್ಲಿ ನಾನು ಒಂದು ನಿಮಿಷ ಹೇಳ್ತೀನಿ ನೋಡಿ, ಒಂದು ಕಾಲದಲ್ಲಿ ಹೆಣ್ಣು ಮಗು ಹುಟ್ಟಿ ಶಾಪ ಅಂತಿದ್ರು. ಇವತ್ತು ಅವರ ನೆರವಿಗೆ ಅಧಿಕಾರಕ್ಕೆ ಮೇಲೆ ಆ ಮಗುವಿಗೆ ಇವತ್ತು SLC ಉಚಿತ ಶಿಕ್ಷಣ. ರೈಟ್ ಸರ್, ಅದೆಲ್ಲ ಗೊತ್ತಿದೆ ಸರ್, ಅದನ್ನ ಬಹಳ ಸಲ ಹೇಳಿದ್ರಿ ಸರ್. ಇವತ್ತು ನೀವು ಸಮಾವೇಶ ಮಾಡಿದ್ಯಾಕೆ? ಯಡಿಯೂರಪ್ಪನವರಲ್ಲಿ ಮಾತಾಡಿದ್ದು ತಮ್ಮ ಪಕ್ಷದ ವಿರುದ್ಧನೇ ಮಾತಾಡಿದ್ರು ಒಂದು. ಎರಡನೇದು, ರೇಣುಕಾಚಾರ್ಯ ಅವರು ಬೇರೆ ಖಾತೆ ಕೊಡಿ ಅಂದ್ರು, ರಾಜಗೌಡ್ರಿಗೆ ಖಾತೆ ಕೊಡಿ ಅಂದ್ರು, ಅದನ್ನೆಲ್ಲ ಯಾಕೆ ಮಾತಾಡಿದ್ರು? ಕಾರಣಕ್ಕೋಸ್ಕರ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ಜಾಗೃತಿಯನ್ನು ಮೂಡಿಸಬೇಕು, ಅವರಿಗೆ ಸಾಕಷ್ಟು ಯೋಜನೆ ಕೊಡಿದ್ವಿ. ಆ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರಿಗೆ ಇವತ್ತು ಅಭಿನಂದಿಸಿದ್ರು ನಾವು ಕಾರ್ಯಕ್ರಮದಲ್ಲಿ. ಇದನ್ನ ಅನ್ಯತಾ ಭಾವಿಸಿದ್ರು, ರಾಜಕಾರಣದ ಯಾವತ್ತೂ ಅಲ್ಲ. ನೋಡಿ, ನಾನು ರಾಯರೆಡ್ಡಿ ಅವರ ಮತ್ತು ತ್ಯಾಗರಾಜರು ಮಾತನಾಡಿಸಿನಿ, ಯಡಿಯೂರಪ್ಪನವರು ಯಾವತ್ತೂ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಯಡಿಯೂರಪ್ಪನವರು ಕಳೆದ 40 ವರ್ಷಗಳಿಂದ ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ಒಬ್ಬ ಮಹಾನ್ ನಾಯಕ. ಈ ದೇಶಕ್ಕೆ ವಾಜಪೇಯಿ ಯಾವ ರೀತಿ ಹೇಳ್ತೀವಿ ನಾವು, ಅದೇ ಕರ್ನಾಟಕ ಯಡಿಯೂರಪ್ಪ ಅಂತ ಈ ನಾಡಿನ ಜನತೆ ಹೇಳ್ತಾರೆ. ಇವತ್ತು ಯಡಿಯೂರಪ್ಪನವ್ರಿಗೆ ಅಧಿಕಾರ ಬೇಕಾಗಿಲ್ಲ, ಅವ್ರಿಗೆ ಅಧ್ಯಕ್ಷ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಬೇಕಾಗಿಲ್ಲ. ಅವ್ರು ಸ್ಪಷ್ಟವಾಗಿ ಹೇಳಿದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಬೇಕು. ಅಲ್ಲ ನೋಡಿ, ನೀವು ಕೆಲವ್ರು ಹೇಳ್ತೀರಿ ಅವ್ರಿಗೆ ಅದೇ ಬೇಕಾಗಿಲ್ಲ ಅಂತ, ಇನ್ ಕೆಲವ್ರು ಹೇಳ್ತೀರಿ ಅಧ್ಯಕ್ಷರವರೇ ಆಗ್ಬೇಕು ಅಂತೀರಿ, ಸೂಕ್ತ ಸ್ಥಾನಮಾನ ಕೊಡಬೇಕು ಅಂತೀರಿ. ಅದ್ರ ಅರ್ಥ ಏನಾಗದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡಿ, ರಾಜ್ಯದ ಜನಕ್ಕೆ ಗೊತ್ತಾಗ್ಬಿಡ್ಲಿ. ಸಾಮಾಜಿಕ ನ್ಯಾಯ ಕೊಡಿದರೆ ನಾನು ಅದನ್ನ ಹೇಳ್ತೀನಿ, ಯಡಿಯೂರಪ್ಪ ಯಾವತ್ತು ಜಾತಿವಾದಿ ಅಲ್ಲ, ಯಾವತ್ತು ವೀರಶೈವ ನಾಯಕರು ಅಂತ ಅವ್ರು ತಮ್ಮನ್ನು ಬಿಂಬಿಸಿಕೊಂಡಲ್ಲ. ಯಡಿಯೂರಪ್ಪನವರ ಯಾವ ಪ್ರತಿಪಕ್ಷದಲ್ಲಿದ್ದಾಗ ಇವತ್ತು ಎಲ್ಲ ವರ್ಗದ ಪರ ಹೋರಾಟ ಮಾಡಿದ್ರು. ಅಧಿಕಾರಕ್ಕೆ ಬಂದಮೇಲೆ ಮುಖ್ಯಮಂತ್ರಿಗಳಾಗಿ ಅದರ ಧ್ವನಿಯಾಗಿ ಕೆಲಸ ಮಾಡಿದರೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಮತ್ತು JDS ಇವು ಅಲ್ಪಸಂಖ್ಯಾತರನ್ನ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ರು, ಕ್ರಿಶ್ಚಿಯನ್ರು ಮಾಡ್ತಿದ್ರು, ಪರಿಶಿಷ್ಟ ಜಾತಿ ಪಂಗಡ ಜನರನ್ನ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ರು. ಅದನ್ನ ಬಿಡಿ. ಈಗ ರೇಣುಕಾಚಾರ್ಯ ಅವರೇ, ಈಗ ನಿಮ್ಮ ಪಕ್ಷದವರೇ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿದ್ರು, ರೈತರ ಸರ್ಕಾರ ಬರಬೇಕು ಅಂತ ಅವರೇ ಹೇಳ್ತಾರೆ, ರೇಣುಕಾಚಾರ್ಯರ ಹೆಚ್ಚುವರಿ ಖಾತೆ ಕೊಡಿ ಅಂತಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದಾರೆ? ಮಹಾನ್ ನಾಯಕ, ಯಾವತ್ತು ಜಾತಿವಾದಿ ಅಲ್ಲ. ಇಲ್ಲಿ ಕೇಳಿ ರೇಣುಕಾಚಾರ್ಯ ಅವರೇ, ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಮಾಡಿದ ನಾನೇ, ಅವ್ರು ಇಳಿಸಲ್ಲ ಅಂತಾರೆ. ಮುಖ್ಯ ಸುದ್ದಿವಾಹಿನಿ ಸ್ಪಷ್ಟ ವರದಿ ಮಾಡಿದೆ. ಈ ರಾಜ್ಯದಲ್ಲಿ
NDTV ವರದಿ ಮಾಡಿದೆ, ಈ ರಾಜ್ಯದಲ್ಲಿ 83% ಜನ ಯಡಿಯೂರಪ್ಪನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು, ಅವರ ಜನನಾಯಕ, ಅವರ ನೇತೃತ್ವದಲ್ಲಿ ಚುನಾವಣೆ ಆಗಬೇಕು ಅಂತ ಹೇಳಿದರೆ ಅವರ ಜನರ ಅಭಿಪ್ರಾಯಗಳನ್ನ ನಾವು ಇವತ್ತು ಅನಿವಾರ್ಯವಾಗಿ ನಾವು ರಾಜ್ಯದ ಜನ ಹೇಳಿದ್ದಲ್ಲ, ಅದು ಬಿಜೆಪಿಯ ಕೆಲವು ಕಾರ್ಯಕರ್ತರು ಹೇಳಿದ್ದದು, ರಾಜ್ಯದ ಜನರ ಸ್ಟೇಟ್ಮೆಂಟ್ ಅಲ್ಲ ಅದು. ರೇಣುಕಾಚಾರ್ಯ ಅವರೇ, ನೋಡಿ, ನಾನು ಯಡಿಯೂರಪ್ಪನವ್ರ ಜೊತೆಗೆ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀನಿ. ಕೇವಲ ಯಡಿಯೂರಪ್ಪನವರ ಸ್ವಾರ್ಥಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಪ್ರವಾಸ ಮಾಡ್ತಿಲ್ಲ. ಅವರು ಪ್ರತಿಪಕ್ಷದಲ್ಲಿದ್ದಾಗ ಈ ನಾಡಿನ ಜನರ ಜ್ವಲಂತ ಸಮಸ್ಯೆಗಳಿಗೆ, ದುಃಖ ದುಮ್ಮಾನಗಳಿಗೆ ಹೋರಾಟ ಮತ್ತು ಪ್ರವಾಸ ಮಾಡಿದ್ರು. ಅಧಿಕಾರಕ್ಕೆ ಬಂದರ ಪರವಾಗಿ ಕೆಲಸ ಮಾಡಿದ್ರೆ ಇವತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿ ಆದರೂ ಚಾಮರಾಜನಗರ, ಮೈಸೂರು, ತುಮಕೂರು, ಬಿಜಾಪುರ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಹಾವೇರಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದರೆ ಇವತ್ತು ಅಪಾರವಾದ ಜನಸ್ತೋಮ. ನೋಡಿ, ಯಾವತ್ತು ಜನ ಎಲ್ಲ ರಾಜಕಾರಣಿಗಳು ಸೇರ್ತಾರ? ಯಾವುದೇ ಪಕ್ಷದ ನಾಯಕರು ಜನ ಸೇರಲ್ಲ. ಕಾಂಗ್ರೆಸ್ ಜೆಡಿಎಸ್ ಯಡಿಯೂರಪ್ಪನವರು ಬಿಜೆಪಿ ಪಕ್ಷದಲ್ಲೇ ಇರ್ತಾರ, ಹೊರಗೆ ಹೋಗ್ತಾರ, ಸೂಕ್ತ ಸ್ಥಾನಮಾನ ಸಿಗ್ತಾ ಇದೆ, ಅದನ್ನ ಹೇಳಿ. ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಅಪ್ಪಾಜಿ ಇವತ್ತು ಮುಖ್ಯಮಂತ್ರಿ ಆಗಬೇಕು, ಅಪ್ಪಾಜಿ ಅಧ್ಯಕ್ಷ ಆಗಬೇಕು, ಮಹಿಳೆಯರಿಂದ ಹಿಡಿದು ಪುರುಷರು ಪ್ರತಿಯೊಬ್ಬರು ಯಡಿಯೂರಪ್ಪನವರಿಗೆ ನಮ್ಮ ಅಪಾರವಾದ ಬೆಂಬಲವನ್ನ ಜನಸ್ತೋಮ ವ್ಯಕ್ತಪಡಿಸ್ತಾರೆ. ಉದಾಹರಣೆ, ನನ್ನ ಹೊನ್ನಾಳಿ ಕ್ಷೇತ್ರದಲ್ಲಿ ಇವತ್ತು ಬೃಹತ್ ಮಹಿಳಾ ಸಮಾವೇಶ ಇತ್ತು. ಸುಮಾರು 60,000 ಜನ, ನಮ್ಮ ನಿರೀಕ್ಷೆ 30,000 ಅಂತ ಇತ್ತು. 60,000 ಜನ ಇವತ್ತು ಮಹಿಳೆಯರು ಸೇರಿದ್ರು, ಪುರುಷರು ಸೇರಿದ್ರು. ಅಲ್ಲೆಲ್ಲ ಒಕ್ಕೋರ್ಲಿಂದ ಯಡಿಯೂರಪ್ಪನವರು ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಬೇಕು. ಮಾತಾಡ್ತೀನಿ ನಿಮ್ಮ ಜೊತೆ, ಮಾತಾಡ್ತೀನಿ ರೇಣುಕಾಚಾರ್ಯ ಅವರು, ಮಾತಾಡ್ತೀನಿ. ಶಿವನಗೌಡ್ರೆ, ಈಗ ಅವ್ರು ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಜನ ಸೇರಿದ ತಕ್ಷಣ ಅವರೆಲ್ಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರ ನಿಮ್ಮ ಪಕ್ಷದ ಪಾರ್ಟಿಯಲ್ಲಿ, ಮತ್ತು ಅಲ್ಲಿ ಅವ್ರು ಹೇಳ್ತಾ ಇರೋದೆಲ್ಲ ತೆಗಳ್ತಾ ಇರೋದು ನಿಮ್ಮದೇ ಪಕ್ಷದವ್ರನ್ನ. ಅಧ್ಯಕ್ಷ ಗಾದಿ ಬೇಡ ಅಂತಾರೆ, ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತಾರೆ, ಕೊಡಲ್ ಬೇಡಿ ಅಂತಾರೆ. ಅಂದ್ರೆ ಏನದ್ರ ಅರ್ಥ ಏನು? ಅಲ್ಲ ನೋಡಿ, ರಾಜಕಾರಣದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹಜವಾಗಿ ಆಶೆ ಆಕಾಂಕ್ಷೆಗಳು ಇರ್ತವೆ. ರಾಜಕಾರಣದಲ್ಲಿ ಗಮನಿಸಬೇಕಾದ್ದು ಸತ್ಯ ಅವರೇ, ಇಲ್ಲಿ ಎಲ್ಲರೂ ಕೂಡ ವೀರಶೈವ ಸಮಾಜವನ್ನು ಇಟ್ಕೊಂಡೇ ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ವೀರಶೈವರಿಗೆ ಕೊಡ್ರಿ ಅಂತಾರೆ, ಯಡಿಯೂರಪ್ಪನವ್ರು ಇಲ್ಲಿ ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ. ಏನಿದ್ರ ಅರ್ಥ? ಅಲ್ಲ ಅಮಿತ್ ಅವರೇ, ಈಗ ಯಡಿಯೂರಪ್ಪನವ್ರನ್ನ ನೀವು ವೀರಶೈವ ಸಮಾಜಕ್ಕೆ ಸೀಮಿತ ಮಾಡೋದು ಬೇಡ. ಅವರು ಎಲ್ಲ ವರ್ಗಗಳ ನಾಯಕರು, ಎಲ್ಲ ವರ್ಗಗಳ ಪ್ರೀತಿಯನ್ನು ಮನಸ್ಸನ್ನು ಗೆದ್ದಿರ್ತಕ್ಕಂಥ ನಾಯಕರು. ಇಲ್ಲಿ ಉದ್ದೇಶ ಇಷ್ಟೇ, ಯಡಿಯೂರಪ್ಪನವ್ರಿಗೆ ನಾಯಕತ್ವ ಕೊಡೋದ್ರಿಂದ ಪುನಃ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥ ಅಭಿಪ್ರಾಯ ಕಾರ್ಯಕರ್ತರದಿದೆ. ಆ ದೃಷ್ಟಿಯಲ್ಲಿ ಕೇಳ್ತಕ್ಕಂಥ ಸರಿ ಇದೆ, ಅವ್ರು ಮಾತಾಡ್ತಕ್ಕಂಥ ಸರಿ ಇದೆ, ತಪ್ಪೇನಿದೆ? ಇವತ್ತು ಒಂದು ಕಡೆ ನಾವು ಕಾಂಗ್ರೆಸ್ನಲ್ಲಿ ಅವಲೋಕನ ಮಾಡಿದಾಗ ಸಾಕಷ್ಟು ಜನ ತಮ್ಮದೇ ಆದ ಹುದ್ದೆಗೆ ಇವತ್ತು ಲಾಬಿ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಕಡೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಂತ ಕನಸು ಕಾಣ್ತಾ ಇದ್ದಾನೆ, ಒಂದು ಕಡೆ ಶಾಮನೂರು ರಾಜ್ಯಾಧ್ಯಕ್ಷರಾಗಬೇಕಂತ ಕನಸು ಕಾಣ್ತಾ ಇದ್ದಾರೆ. ತಪ್ಪೇನಿದೆ ಇವತ್ತು ಯಡಿಯೂರಪ್ಪ ಪುನಃ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಕೇಳೋದ್ರಲ್ಲಿ ತಪ್ಪೇನಿದೆ? ಯಾಕೆ ಕೇಳಬಾರ್ದು? ನೋಡಿ, ಕಾಂಗ್ರೆಸ್ ಅಲ್ಲಾಗಲಿ ಮತ್ತು BJP-ನಾಗಲಿ ಎರಡು ಕಡೆ ಬೆಳವಣಿಗೆ ಆಗ್ತಾ ಇರೋದು ಜಾತಿ ಆಧಾರವಾಗಿ. ಬಟ್ ಇವ್ರು ಮಾತಾಡೋರೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ಜಾತಿ ಅಲ್ಲ ಪ್ರಮುಖ ಅಂತ ಹೇಳ್ತಾ ಇದ್ದಾರೆ. ಬಟ್ ಜಾತಿನ ಆಧಾರವಾಗಿ ಇಟ್ಕೊಂಡೆ ನಿಮಗೆ ಅಧ್ಯಕ್ಷ ಸ್ಥಾನ ಕೊಡಿ ಅಂತೇಳಿ ಕಾಂಗ್ರೆಸ್ಸಲ್ಲೂ ಕೇಳ್ತಾ ಇದ್ದಾರೆ, ಮತ್ತು BJP-ನಲ್ಲೂ ಕೇಳ್ತಾ ಇದ್ದಾರೆ. ಅಂದರೆ ಪೊಲಿಟಿಕಲ್ ಕೆಮಿಸ್ಟ್ರಿ ಹೆಂಗೆ ಬದಲಾಗೋಗಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ನಿದರ್ಶನ. ಹಿಂದೆ ತತ್ವ, ಸಿದ್ಧಾಂತ, ಪಕ್ಷದ ಪ್ರಣಾಳಿಕೆ, ಕೆಲಸ, ಕಾರ್ಯ ಇದನ್ನು ನೋಡಿ ನಾಯಕರುಗಳನ್ನ ಆಯ್ಕೆ ಮಾಡ್ತಾಯಿದ್ರು. ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ನಮ್ಮ ಸಮುದಾಯದಲ್ಲಿ ಇಷ್ಟು % ಮತದಾರರಿದ್ದಾರೆ, ನಮ್ಮ ಜನಸಂಖ್ಯೆ ಇಷ್ಟಿದೆ, ಇದರ ಆಧಾರದ ಮೇಲೆ ಇದನ್ನು ಕೊಡಿ ಅಂತ ಕೇಳುವಂತಹ ಪರಿಸ್ಥಿತಿ ಬಂದಿರೋದು ದುರಂತ. ಆದರೆ ಅದನ್ನು ಅನಿವಾರ್ಯ ಅನ್ನುವಂತಹ ಮಟ್ಟಿಗೆ ಈ ರಾಜಕೀಯ ಕ್ಯಾಲ್ಕುಲೇಷನ್ಗಳು ತಂದಿಟ್ಬಿಟ್ಟಿದೆ. ಇದು ವರ್ಕೌಟ್ ಆಗುತ್ತಾ ಸತ್ಯ ಅವರೇ? ಈಗ ಉತ್ತರ ಕರ್ನಾಟಕದಲ್ಲಿ BJP ಪರವಾಗಿ ಗೆದ್ದು ಬಂದಿರತಕ್ಕಂಥ ಲಿಂಗಾಯತ್ ಶಾಸಕರಿದ್ದಾರಲ್ಲ, ಬೊಮ್ಮಾಯಿ, ಉದಾಸಿ ಇತ್ಯಾದಿ ಇವರೆಲ್ಲ ಇವರ ಮೂಲ ಯಾವುದು? ಜನತಾ ಪರಿವಾರದವರು. ಹೌದು, ಜನತಾ ಪರಿವಾರದಿಂದ ಬಂದು BJP ಲಾಂಛನದಲ್ಲಿ ಗೆದ್ದು ಬಂದಿರೋರು. ಅವರ BJP ನಿಷ್ಠೆ ಎಷ್ಟು ಗೊತ್ತಿಲ್ಲ, ಇನ್ನೂ ಗೊತ್ತಾಗಿಲ್ಲ ಸರಿಯಾಗಿ. ಮಂತ್ರಿಗಳಾಗಿದ್ದರು, ಕೆಲಸ ಮಾಡ್ತಿದ್ರು, ಸರ್ಕಾರ ಪಾರ್ಟಿಗೆ ಏನಾದ್ರು ಮಾಡಿದಾರಾ? BJPಗೆ ಅಂತ ಏನಾದ್ರು ಮಾಡಿದಾರಾ ಅವರು? ಅದಕ್ಕೆ ಯಾವುದೇ ಥರದ ಸಾಕ್ಷ್ಯ ಆಧಾರ ಇಲ್ಲ, ಅಧ್ಯಯನ ನಡೆದಿಲ್ಲ. ಇನ್ನೊಂದು ಪ್ರಶ್ನೆ ನಾನು ಕೇಳ್ತೀನಿ, ಈಗ ಒಂದು ಪಾರ್ಟಿಗೆ ಅಧ್ಯಕ್ಷರನ್ನ ಒಬ್ಬನ ವ್ಯಕ್ತಿನ ಮಾಡ್ತಾರೋ, ಒಂದು ಜಾತಿಗೆ ಗುತ್ತಿಗೆ ಕೊಡ್ತಾರೋ? ಅದನ್ನು ಕರೆಕ್ಟ್, ಅದು ಎರಡೂ ಪಕ್ಷಗಳು ತೀರ್ಮಾನ ಮಾಡ್ಕೋಬೇಕದ್ದು. ರಾಜಕೀಯವಾಗಿ ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಜಾತಿಯನ್ನು ಕಡೆಗಾಣಿಸಬಾರ್ದು, ಕಡೆಗಾಣಿಸುವ ಹಾಗಿಲ್ಲ. ಆದರೆ ಜಾತಿ ಒಂದೇ ಹಿಡ್ಕೊಂಡು ಹೊರಟ್ರೆ ಯಾವ ಪಾರ್ಟಿನೂ ಗೆದ್ದಿಲ್ಲ. ರೈಟ್, ಖಂಡಿತ. ನಾನು ಸತ್ಯ ಅವ್ರ ಮಾತನ್ನು, ತ್ಯಾಗರಾಜ್ ಅವ್ರ ಮಾತನ್ನು ಒಪ್ತೇನೆ. ನೋಡಿ, ಕಾಂಗ್ರೆಸ್ಸದ್ದೇ ತಗೊಳ್ಳೋಣ. 2008 ಇಲೆಕ್ಷನ್, 2008ರಲ್ಲಿ ಏನು ಚುನಾವಣೆ ನಡೀತು ನಮ್ಮ ರಾಜ್ಯದಲ್ಲಿ, ನಡೆದಾಗ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಮತ? ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು,
ಅವರು ಲಿಂಗಾಯತರಲ್ಲ. ಸರ್ ಪರ್ಸೆಂಟೇಜ್ ವಾದ ನಿಮಗೆ ಜಾಸ್ತಿ ಇತ್ತು, ಸಂಖ್ಯೆ ಕಮ್ಮಿ ಆಯ್ತು. 35.87 ಸೀಟನ್ನು 80 ಗೆದ್ವಿ. ಭಾರತೀಯ ಜನತಾ ಪಕ್ಷಕ್ಕೆ 1.5% ಮತ ಕಡಿಮೆ ಬಂತು, ಆದರೆ 110 ಸೀಟ್ ಗೆದ್ದರು. ಯಾವ್ಯಾವುದೋ ಕಾರಣಕ್ಕೆ ಒಂದು 30 ಜನ ಸೀನಿಯರ್ ಲೀಡರ್ಸ್ ಈಗ 5-6 ಸಲ ಗೆದ್ದಂಥವ್ರು, ಉದಾಹರಣೆಗೆ ದೇಶಪಾಂಡೆ ಇರ್ಬೋದು, HK ಪಾಟೀಲ್ ಇರ್ಬೋದು, ನಾನಿರ್ಬೋದು, ನಾವೆಲ್ಲ 5-6 ಸಲ ಗೆದ್ದಿದ್ದೇವೆ. MP ಪ್ರಕಾಶ್ ಸ್ವತಃ ಒಬ್ಬ ವೀರಶೈವ ಮುಖಂಡರು ಇವ್ರ ಎದುರಿಗೆ ಸೋತರು, ಕರುಣಾಕರ್ ರೆಡ್ಡಿ ಎದುರಿಗೆ. ಅವ್ರ ಜಾತಿದು ಒಂದು ಮತ ಇಲ್ಲ ಹರಪನಹಳ್ಳಿ. ಇದು ಜಾತಿ ಆಧಾರದ ಮೇಲೆ ಚುನಾವಣೆಗಳಲ್ಲ. ಅವತ್ತಿನ ಸಾಂದರ್ಭಿಕವಾಗಿ ಯಾವ್ಯಾವುದೋ ಬೇರೆ ಬೇರೆ ಕಾರಣಕ್ಕಾಗಿ ಚುನಾವಣೆ ನಡೀತದೆ. ಆದರೆ ಏನಾಗಿದೆ, ಇವತ್ತಿನ ನಮ್ಮಂಥ ಜನನಾಯಕರು, ನಮಗೆ ಬೇರೆ ಬಂಡವಾಳ ಇಲ್ಲ. ತ್ಯಾಗರಾಜ್ ಅವರು ಹೇಳಿದಾಗೆ ಸೈದ್ಧಾಂತಿಕ ಹಿನ್ನೆಲೆಯ ಆಧಾರದ ಮೇಲೆ ನಾವು ಇವತ್ತು ಪಕ್ಷಗಳ ಇದನ್ನ ಫೈಟ್ ಅದೆಲ್ಲದಕ್ಕಿಂತ ಯಾವ ಪೊಲಿಟಿಷಿಯನ್ ಅಪ್ಡೇಟ್ ಆಗಿಲ್ಲ ಅಂತ ಬರೀ ಓಬಿರಾಯನ್ ಕಾಲದ ಕಥೆಗಳನ್ನ ಹೇಳ್ತಾ ಇದ್ದಾರೆ. ಜಾತಿಯ ಬಂಡವಾಳನ ಇಟ್ಕೊಂಡು ನಾವು ಹೆದರ್ಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇದು ತಪ್ಪು. ಮತ್ತು ನಾನು ಸ್ಪಷ್ಟಪಡಿಸ್ತೇನೆ, ಕಾಂಗ್ರೆಸ್ ಪಾರ್ಟಿನಲ್ಲಿ ಜಾತಿ ಆಧಾರದ ಮೇಲೆ ಹುದ್ದೆಗಳನ್ನು ಕೊಡೋದಿಲ್ಲ ಮತ್ತು ಅದು ನಿರ್ಣಯ ಆಗೋದಿಲ್ಲ. ರೈಟ್ ಸರ್, ಮಾತಾಡ್ತೀನಿ ಸರ್ ನಿಮ್ಮ ಜೊತೆ. ಅದಕ್ಕೆ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್.